ರಲ್ಲಿ ಸೆಡ್ಡು ಹೊಡೆದಿದ್ದ ರೆಡ್ಡಿ ಗಾಲಿ ಉರುಳಿ ಹೋಗಿದೆ. ಕಾಂಗ್ರೆಸ್ ಕೇಕೆ ಹಾಕಿ ಗೆದ್ದಿದೆ. ಪತಿಯನ್ನು ಲೋಕಸಭೆಗೆ ಕಳಿಸಿದ ಗಡಿನಾಡ ಜನರು ಸತಿಯನ್ನು ಕೂಡ ವಿಧಾನಸಭೆಗೆ ಕಳಿಸಿದ್ದಾರೆ. ಒಂದು ರಿಪೋರ್ಟ್. ಕಾಂಗ್ರೆಸ್ ಕೈ ಬಿಡಲಿಲ್ಲ ಸಂಡೂರು ಕ್ಷೇತ್ರ. ಸೋತ ಬಂಗಾರು ಕಾಂಗ್ರೆಸ್ಗೆ ಸಂಡೂರು. ಇಡೀ ರಾಜ್ಯ ಹಾಗೂ ದೇಶದ ಮೂಲೆ ಮೂಲೆಗಳಲ್ಲಿ ಮೋದಿ ಹವಾದಿಂದ ಕಮಲ ಅರಳುತ್ತಿತ್ತು. ಆ ಕಾಲದಲ್ಲೇ ಸಂಡೂರು ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇತಿಹಾಸ ಸೃಷ್ಟಿಸಿತ್ತು. ಇದೀಗ ಸಂಡೂರು ಉಪಚುನಾವಣೆಯ ಮತ ಎಣಿಕೆಯಲ್ಲಿ ಅನ್ನಪೂರ್ಣ ತುಕಾರಾಂ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಸೋತರು ತೊಡೆ ತಟ್ಟಿದ ಬಂಗಾರು. ಸೋತ ಬಳಿಕ ಮತ ಎಣಿಕೆ ಕೇಂದ್ರದಿಂದ ಹೊರ ನಡೆಯುತ್ತಿದ್ದ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಂಡು ತೊಡೆ ತಟ್ಟಿದ್ರು. ಭುಜದ ಮೇಲಿನ ಒಂದು ಭಾರ ಹೆಚ್ಚಾಗಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ನಾವು ಮುಖ ಮಾಡಿ ನಮ್ಮ ಜನರು ಏನು ನಿರೀಕ್ಷೆ ಇಟ್ಕೊಂಡರೆ ಆ ನಿರೀಕ್ಷೆಗಳನ್ನೆಲ್ಲ ಪೂರ್ಣಗೊಳಿಸುವಂಥ ಒಂದು ಹೆಚ್ಚಿನ ಜವಾಬ್ದಾರಿ ಇವತ್ತು ನನ್ನ ಹೆಗಲ ಮೇಲಿದೆ. ಸೋತರು ಕೂಡ ಜನ ಕೊಟ್ಟಿರೋ ತೀರ್ಪನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ಯುದ್ಧ ನಡೀತಾರಲ್ಲ, ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ. ಹಣಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ. ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತಿಕೊಳ್ತೇನೆ. ಇದು ಯಾರ ಮೇಲೆ ಹಾಕದೆ ಈ ಸೋಲಿನ ನಾನೇ ಒತ್ತಿಕೊಳ್ತೇನೆ. ಸಿದ್ದರಾಮಯ್ಯ ರೆಡ್ಡಿ ಮಧ್ಯೆ ಮತ್ತೆ ಸಮರ. ಸುಮಾರು ಸಂಡೂರಿನಲ್ಲಿ 15 ದಿನಗಳಿಗಿಂತ ಜಾಸ್ತಿ ಇದ್ದಲ್ಲ. ನಾನು 3 ಡೇಸ್ ಹೋಗಿದ್ದೆ. 18 ಸಭೆಗಳನ್ನು ಮಾಡಿದೆ ನಾನು. ಎಲ್ಲಿ ನಮಗೆ ಸ್ಟ್ರಾಂಗ್ ಆಗಿತ್ತು ಆ ಸ್ಟ್ರಾಂಗ್ ಆಗಿದ್ದ ಏರಿಯಾಗಳಲ್ಲಿ ಮುಖ್ಯಮಂತ್ರಿಗಳು ನಿಮಗೆ ಒಂದು ಉದಾಹರಣೆ, ಒಂದು ವಿಟ್ಲಾಪುರ ಅನ್ನೋ ಗ್ರಾಮಕ್ಕೆ ಹೋಗಿ ಅಲ್ಲಿ ಕೆಲವೊಂದು ಕಾರ್ಯಕರ್ತರು ಮನೆಗಳಿಗೆ ಹೋಗಿ ಅಲ್ಲಿ ಟೀ ಕುಡಿದು ಊಟ ಮಾಡ್ಕೊಂಡು ಬರ್ತಾರೆ. ಅಂದರೆ ತಾಲೂಕು ಪಂಚಾಯತಿ ಮಟ್ಟಕ್ಕೆ ಹಳ್ಳಿಗಳಿಗೆ ಒಬ್ಬ ಮುಖ್ಯಮಂತ್ರಿ ಅವರ 3 ದಿನಗಳ ಕಾಲ ಕೂಡ ಹೆಚ್ಚು ಕಡಿಮೆ 40-50 ಗ್ರಾಮಗಳಿಗೆ ಅವರು ಹೋಗಿದ್ದು ನಿಮಗೆ. ಅಂದರೆ ಎಲ್ಲಿ ನಾವು ಸ್ಟ್ರಾಂಗ್ ಇದ್ದೀವೋ ಅಲ್ಲಿ ಅವರು ಕಾನ್ಸಂಟ್ರೇಷನ್ ಮಾಡಿದರು. ಗಣಿನಾಡಿಗೆ ಎಂಟ್ರಿ ಕೊಟ್ಟಿದ್ದ ಜನಾರ್ದನ ರೆಡ್ಡಿ ಸಂಡೂರನ್ನೇ ಪ್ರಧಾನಿಗೆ ಗಿಫ್ಟ್ ಕೊಡ್ತೀನಿ ಅಂದಿದ್ರು. ಆದ್ರೆ ಅದು ಹುಸಿಯಾಗಿದೆ. ಕಾಂಗ್ರೆಸ್ ಎದುರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಮುಗ್ಗರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಕೆಲವು ಪಾಯಿಂಟ್ಸ್ ನೋಡಿದೆ. ಮತ್ತು ನಿಖರವಾಗಿ ಇಲ್ಲಿ ಯಾಕೆ ಸೋಲ್ತು ಬಿಜೆಪಿ ಅಂತಲೂ ಹೇಳ್ತೀನಿ. ಸೋತ ರೆಡ್ಡಿ, ಗೆದ್ದ ಸಿದ್ದರಾಮಯ್ಯ. ಅನ್ನಪೂರ್ಣ ಅವರು 93,616, ಬಂಗಾರು ಹನುಮಂತ 83,967, ಅಂತರ 9,649. ಸಂಡೂರು ಗೆಲುವು CM ಸಿದ್ದರಾಮಯ್ಯಗೆ ಬಲು ವಿಶೇಷವಾಗಿರುತ್ತೆ. ಯಾಕೆಂದರೆ ಎಲ್ಲದಕ್ಕೂ ಹೆಚ್ಚಾಗಿ ವಾಲ್ಮೀಕಿ ನಿಗಮದ ಹಗರಣ ಸದ್ದು ಮಾಡಿತ್ತು. ಮತ್ತು ಅಲ್ಲಿ ಬಳ್ಳಾರಿ ಮೂಲವಾಗಿ ಅಲ್ಲಿ ಜಾಸ್ತಿ ಇದ್ದಾರೆ. ST ಸಮುದಾಯಕ್ಕೆ ಅನ್ಯಾಯ ಮಾಡಿದ ಆರೋಪ ಇತ್ತು. ಕಾಂಗ್ರೆಸ್ ಸೋತಿದ್ದರೆ ಆರೋಪ ಸತ್ಯ ಅಂತ ಆಗ್ತಾ ಇತ್ತು. ಅದೇ ಕಾರಣಕ್ಕೆ 3 ದಿನ ಸಂಡೂರಲ್ಲಿ ಸಿದ್ದು ಠಿಕಾಣಿ ಹೂಡ್ತಾರೆ. 18 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಜನಾರ್ದನ ರೆಡ್ಡಿ ಹೇಳಿದಾಗೆ ಹಳ್ಳಿಗಳನ್ನು ಸುತ್ತಾರೆ. ಸಂಡೂರು ಜವಾಬ್ದಾರಿ ವಹಿಸಿಕೊಂಡಿದ್ದ ಜನಾರ್ದನ ರೆಡ್ಡಿ ಬಿಜೆಪಿಯಿಂದ. ಜನಾರ್ದನ ರೆಡ್ಡಿ ಜೈಲು ಪಾಲಾಗಲು ಯಾರು ಕಾರಣವಾಗಿದ್ದ್ಯಾರು ಗೊತ್ತಿದೆ ನಿಮಗೆ? ಇದೇ ಸಿದ್ದರಾಮಯ್ಯ. ಬಳ್ಳಾರಿಗೆ 13 ವರ್ಷ ಪ್ರವೇಶಿಸಲು ಆಗದಂತೆ ಮಾಡಿದ್ಯಾರು ನಿಮ್ಗೆ ಗೊತ್ತಿದೆಯಲ್ಲ? ಜನಾರ್ದನ ರೆಡ್ಡಿ. ಸವಾಲು ಹಾಕಿದ್ರಿ ನನಗೆ, ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ, ನೀನೀಗ ಬಾ ತಾಕತ್ತಿದ್ರೆ ಬಳ್ಳಾರಿಗೆ ಅಂತ ಒಂದು ಸವಾಲು ಹಾಕಿದ್ರು. ಭಾಳ ಫೇಮಸ್ ಆಗಿತ್ತು. ನಂತರ ಬಂದರು. ಮೊನ್ನೆ ಅವರ CM ಅವರ ಕಾರು ಹೋದಾಗ ಕಾನ್ವೆ ಮುಂದೆ ಒಂದು ಎಗರಿಸ್ಕೊಂಡೆಲ್ಲ ಹೋದ್ರೆ ಎಲ್ಲ ಆಯ್ತಲ್ಲ. ಆದರೂ ಕೂಡ ಬಂಗಾರು ಹನುಮಂತ ಅವ್ರದ್ದೇ ಕ್ಯಾಂಡಿಡೇಟ್. ಯಾರ್ದು? ಜನಾರ್ದನ ರೆಡ್ಡಿ. ಎಲ್ಲದಕ್ಕೂ ಸಿದ್ದು ಕಾರಣ ಎಂಬ ಸಿಟ್ಟು ಜನಾರ್ದನ ರೆಡ್ಡಿಗಿತ್ತು. ಸೋಲಿಸಲೇಬೇಕು ಅಂತಿತ್ತು. ಇದೇ ಕಾರಣಕ್ಕೆ ಬಂಗಾರು ಪರ ಜನಾರ್ದನ ರೆಡ್ಡಿ ಅಬ್ಬರಿಸಿದ್ರು. ಸಂಡೂರು ಸೋತರು BJP, ಬಂಗಾರು BJPಗೆ ಬಂಗಾರ 2023ರಲ್ಲಿ 49,000 ಓಟು BJPಗೆ 2023ರಲ್ಲಿ ಮತಗಳನ್ನು ಗಳಿಸಿತ್ತು ಕೇಸರಿ ಪಡೆ. ಈ ಬಾರಿ 83,967 ಮತಗಳನ್ನು ಪಡೆದ BJP. ಅಂದರೆ ಬಂಗಾರು ಹನುಮಂತು ಭಾಳ ಫೈಟ್ ಕೊಟ್ಟರು ಅಂತ ಹೇಳ್ತಾರೆ. ನೋ, ಫೈಟ್ ಕೊಟ್ಟಿದ್ದು ದಣಿ ಜನಾರ್ದನ ರೆಡ್ಡಿ. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಪಾರ್ಟಿ ಕೂಡ ಅಲ್ಲಿತ್ತು. ಅರ್ಥ ಆಯ್ತಾ? 31,375 ಮತಗಳನ್ನು ಪಡ್ಕೊಂಡಿತ್ತು. ಆ 31,000 ಮತಗಳು ಸೇರಿ ಮತ್ತು BJP 49,000 ಮತಗಳು ಸೇರಿದಾಗ 83,000 ಆಗೋದು. ಹಾಗಾಗಿ ಜನಾರ್ದನ ರೆಡ್ಡಿಗೆ ಅಲ್ಲಿ ತಾಕತ್ತಿದೆ ಅನ್ನೋ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಹೇಳಿದಂಥ ಕ್ಯಾಂಡಿಡೇಟನ್ನು ಕಣಕ್ಕಿಳಿಸಲಾಯಿತು. ಆದರೆ ರಾಮುಲು ಕೆಲಸ ಮಾಡಿಲ್ಲ ಅಲ್ಲಿ.
ಒಂದು 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 ಮಾಹಿತಿ ಪ್ರಕಾರ ಗೊತ್ತಿಲ್ಲ, ಅಂದರೆ ಕಾಣಿಸ್ಕೊಂಡಿರ್ತಾರೆ, ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ. ಅವರಿಗೆ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಕೊಡಬೇಕು ಅಂತಿತ್ತು. ಆ್ಯಂಡ್ ಕಾರ್ತಿಕ್ ಗೋರ್ಪಡೆ, ಅವತ್ತಿಂದ ಹೇಳ್ತಾ ಇದ್ದೀನಿ, ಕಾರ್ತಿಕ್ ಗೋರ್ಪಡೆ ಬಳಿ 30,000 ಕೆಲಸಗಾರರಿದ್ದಾರೆ ಅವರ ಆಫೀಸಲ್ಲಿ, ಅವರ ಇಂಡಸ್ಟ್ರಿಯಲ್ಲಿ, ಕಾರ್ಖಾನೆಯಲ್ಲಿ. ಅವರು ಕೂಡ ದೇವೇಂದ್ರಪ್ಪ ಮೇಲೆ ಪ್ರೀತಿ ಇತ್ತು. ಅವ್ರು ಸ್ವಲ್ಪ ಸೈಲೆಂಟ್ ಆದಾಗ ಅವರಿಬ್ಬರು ಮನಸ್ಸು ಮಾಡಿದರೆ ಇದು ಗೆಲ್ಲೋದು ಕಷ್ಟ ಆಗಿರಲಿಲ್ಲ. ಅದರಲ್ಲಿ ಸೆಡ್ಡು ಹೊಡೆದಿದ್ದ ರೆಡ್ಡಿ ಗಾಲಿ ಉರುಳಿ ಹೋಗಿದೆ. ಕಾಂಗ್ರೆಸ್ ಕೇಕೆ ಹಾಕಿ ಗೆದ್ದಿದೆ. ಪತಿಯನ್ನು ಲೋಕಸಭೆಗೆ ಕಳಿಸಿದ ಗಡಿನಾಡ ಜನರು ಸತಿಯನ್ನು ಕೂಡ ವಿಧಾನಸಭೆಗೆ ಕಳಿಸಿದ್ದಾರೆ. ಒಂದು ರಿಪೋರ್ಟ್. ಕಾಂಗ್ರೆಸ್ ಕೈ ಬಿಡಲಿಲ್ಲ ಸಂಡೂರು ಕ್ಷೇತ್ರ. ಸೋತ ಬಂಗಾರು, ಕಾಂಗ್ರೆಸ್ಗೆ ಸಂಡೂರು. ಇಡೀ ರಾಜ್ಯ ಹಾಗೂ ದೇಶದ ಮೂಲೆ ಮೂಲೆಗಳಲ್ಲಿ ಮೋದಿ ಹವಾದಿಂದ ಕಮಲ ಅರಳುತ್ತಿತ್ತು. ಆ ಕಾಲದಲ್ಲೇ ಸಂಡೂರು ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಇತಿಹಾಸ ಸೃಷ್ಟಿಸಿತ್ತು. ಇದೀಗ ಸಂಡೂರು ಉಪಚುನಾವಣೆಯ ಮತ ಎಣಿಕೆಯಲ್ಲಿ ಅನ್ನಪೂರ್ಣ ತುಕಾರಾಂ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಸೋತರು ತೊಡೆ ತಟ್ಟಿದ ಬಂಗಾರು. ಸೋತ ಬಳಿಕ ಮತ ಎಣಿಕೆ ಕೇಂದ್ರದಿಂದ ಹೊರ ನಡೆಯುತ್ತಿದ್ದ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಂಡು ತೊಡೆ ತಟ್ಟಿದ್ರು. ಭುಜದ ಮೇಲಿನ ಒಂದು ಭಾರ ಹೆಚ್ಚಾಗಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ನಾವು ಮುಖ ಮಾಡಿ ನಮ್ಮ ಜನರು ಏನು ನಿರೀಕ್ಷೆ ಇಟ್ಕೊಂಡರೆ ಆ ನಿರೀಕ್ಷೆಗಳನ್ನೆಲ್ಲ ಪೂರ್ಣಗೊಳಿಸುವಂಥ ಒಂದು ಹೆಚ್ಚಿನ ಜವಾಬ್ದಾರಿ ಇವತ್ತು ನನ್ನ ಹೆಗಲ ಮೇಲಿದೆ. ಮತ್ತು ಸೋತರು ಕೂಡ ಜನ ಕೊಟ್ಟಿರೋ ತೀರ್ಪನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ಒಂದು ಯುದ್ಧ ನಡೀತಾರಲ್ಲ, ಈಗ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ. ಹಣಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ. ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತಿಕೊಳ್ತೇನೆ. ಇದು ಯಾರ ಮೇಲೆ ಹಾಕಲಿ, ಈ ಸೋಲಿನ ನಾನೇ ಒತ್ತಿಕೊಳ್ತೇನೆ. ಸಿದ್ದರಾಮಯ್ಯ ರೆಡ್ಡಿ ಮಧ್ಯೆ ಮತ್ತೆ ಸಮರ. ಸುಮಾರು ಸಂಡೂರಿನಲ್ಲಿ 15 ದಿನಗಳಿಗಿಂತ ಜಾಸ್ತಿ ಇದ್ದಲ್ಲ. ನಾನು 3 days ಹೋಗಿದ್ದೆ. 18 ಸಭೆಗಳನ್ನು ಮಾಡಿದೆ ನಾನು. ಎಲ್ಲಿ ನಮಗೆ ಸ್ಟ್ರಾಂಗ್ ಆಗಿತ್ತು ಆ ಸ್ಟ್ರಾಂಗ್ ಆಗಿದ್ದ ಏರಿಯಾಗಳಲ್ಲಿ ಮುಖ್ಯಮಂತ್ರಿಗಳು, ನಿಮಗೆ ಒಂದು ಉದಾಹರಣೆ, ಒಂದು ವಿಟ್ಲಾಪುರ ಅನ್ನೋ ಗ್ರಾಮಕ್ಕೆ ಹೋಗಿ ಅಲ್ಲಿ ಕೆಲವೊಂದು ಕಾರ್ಯಕರ್ತರು ಮನೆಗಳಿಗೆ ಹೋಗಿ ಅಲ್ಲಿ ಟೀ ಕುಡಿದು ಊಟ ಮಾಡ್ಕೊಂಡು ಬರ್ತಾರೆ. ಅಂದರೆ ತಾಲೂಕು ಪಂಚಾಯತಿ ಮಟ್ಟಕ್ಕೆ ಹಳ್ಳಿಗಳಿಗೆ ಒಬ್ಬ ಮುಖ್ಯಮಂತ್ರಿ ಅವರ 3 ದಿನಗಳ ಕಾಲ ಕೂಡ ಹೆಚ್ಚು ಕಡಿಮೆ 40-50 ಗ್ರಾಮಗಳಿಗೆ ಅವರು ಹೋಗಿದ್ದು ನಿಮಗೆ. ಅಂದರೆ ಎಲ್ಲಿ ನಾವು ಸ್ಟ್ರಾಂಗ್ ಇದ್ದೀವೋ ಅಲ್ಲಿ ಅವರು ಕಾನ್ಸಂಟ್ರೇಷನ್ ಮಾಡಿದರು. ಗಣಿನಾಡಿಗೆ ಎಂಟ್ರಿ ಕೊಟ್ಟಿದ್ದ ಜನಾರ್ದನ ರೆಡ್ಡಿ ಸಂಡೂರನ್ನೇ ಪ್ರಧಾನಿಗೆ ಗಿಫ್ಟ್ ಕೊಡ್ತೀನಿ ಅಂದಿದ್ರು. ಆದ್ರೆ ಅದು ಹುಸಿಯಾಗಿದೆ. ಕಾಂಗ್ರೆಸ್ ಎದುರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಮುಗ್ಗರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಕೆಲವು ಪಾಯಿಂಟ್ಸ್ ನೋಡಿದೆ. ಮತ್ತು ನಿಖರವಾಗಿ ಇಲ್ಲಿ ಯಾಕೆ ಸೋಲ್ತು ಬಿಜೆಪಿ ಅಂತಲೂ ಹೇಳ್ತೀನಿ. ಸೋತ ರೆಡ್ಡಿ, ಗೆದ್ದ ಸಿದ್ದರಾಮಯ್ಯ. ಅನ್ನಪೂರ್ಣ ಅವರು 93,616, ಬಂಗಾರು ಹನುಮಂತ 83,967, ಅಂತರ 9,649. ಸಂಡೂರು ಗೆಲುವು CM ಸಿದ್ದರಾಮಯ್ಯಗೆ ಬಲು ವಿಶೇಷವಾಗಿರುತ್ತೆ. ಯಾಕೆಂದರೆ ಎಲ್ಲದಕ್ಕೂ ಹೆಚ್ಚಾಗಿ ವಾಲ್ಮೀಕಿ ನಿಗಮದ ಹಗರಣ ಸದ್ದು ಮಾಡಿತ್ತು. ಮತ್ತು ಅಲ್ಲಿ ಬಳ್ಳಾರಿ ಮೂಲವಾಗಿ ಅಲ್ಲಿ ಜಾಸ್ತಿ ಇದ್ದಾರೆ. ST ಸಮುದಾಯಕ್ಕೆ ಅನ್ಯಾಯ ಮಾಡಿದ ಆರೋಪ ಇತ್ತು. ಕಾಂಗ್ರೆಸ್ ಸೋತಿದ್ದರೆ ಆರೋಪ ಸತ್ಯ ಅಂತ ಆಗ್ತಾ ಇತ್ತು. ಅದೇ ಕಾರಣಕ್ಕೆ 3 ದಿನ ಸಂಡೂರಲ್ಲಿ ಸಿದ್ದು ಠಿಕಾಣಿ ಹೂಡ್ತಾರೆ. 18 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಜನಾರ್ದನ ರೆಡ್ಡಿ ಹೇಳಿದಾಗೆ ಹಳ್ಳಿಗಳನ್ನು ಸುತ್ತಾರೆ. ಸಂಡೂರು ಜವಾಬ್ದಾರಿ ವಹಿಸಿಕೊಂಡಿದ್ದ ಜನಾರ್ದನ ರೆಡ್ಡಿ ಬಿಜೆಪಿಯಿಂದ. ಜನಾರ್ದನ ರೆಡ್ಡಿ ಜೈಲು ಪಾಲಾಗಲು ಯಾರು ಕಾರಣವಾಗಿದ್ದ್ಯಾರು ಗೊತ್ತಿದೆ ನಿಮಗೆ, ಇದೇ ಸಿದ್ದರಾಮಯ್ಯ. ಬಳ್ಳಾರಿಗೆ 13 ವರ್ಷ ಪ್ರವೇಶಿಸಲು ಆಗದಂತೆ ಮಾಡಿದ್ಯಾರು ನಿಮ್ಗೆ ಗೊತ್ತಿದೆಯಲ್ಲ. ಜನಾರ್ದನ ರೆಡ್ಡಿ ಸವಾಲು ಹಾಕಿದ್ರಿ, ನನಗೆ ತಾಕತ್ತಿದ್ರೆ ಬಳ್ಳಾರಿಗೆ